ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಶ್ರೀ ಶರಣಬಸಪ್ಪ ದರ್ಶನಾಪುರ ಅವರ ಸ್ವಲ್ಪ ಎತ್ತರವಾಗಿ ಕಾಣಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರೇ, ಆರೋಗ್ಯ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರೇ, ಸಣ್ಣ ನೀರಾವರಿ ಸಚಿವರಾದಂಥ ಶ್ರೀ ಬೋಸರಾಜು ಅವರೇ, ಅರಣ್ಯ ಸಚಿವರಾದಂಥ ಶ್ರೀ ಈಶ್ವರ್ ಖಂಡ್ರೆ ಅವರೇ, KKRDB ಅಧ್ಯಕ್ಷರಾದಂಥ ಶ್ರೀ ಅಜಯ್ ಸಿಂಗ್ ಅವರೇ, ಯೋಜನಾ ಕರ್ನಾಟಕ ಯೋಜನಾ ಆಯೋಗದ ಉಪಾಧ್ಯಕ್ಷರಾದಂಥ ಶ್ರೀ BR ಪಾಟೀಲ್ ಅವರೇ, ಸಂಸದರಾದಂಥ ಕುಮಾರ್ ನಾಯ್ಕ ಅವರೇ, ಈ ಸಮಾರಂಭದ ಅಧ್ಯಕ್ಷರು, ಯಾದಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದಂಥ ಶ್ರೀ ಚೆನ್ನಾರೆಡ್ಡಿ ಅವರೇ, ಶಾಸಕರಾದಂಥ MY ಪಾಟೀಲ್ ಅವರೇ, ಶ್ರೀ ಅಲ್ಲಂ ಪ್ರಭು ಅವರೇ, ಶ್ರೀ ಬಸವನಗೌಡ ಗದ್ದಲ್ ಅವರೇ, ಸುರ್ಪುರ ಶಾಸಕರಾದಂಥ ವಿಧಾನ ಪರಿಷತ್ತಿನ ಸದಸ್ಯರುಗಳಾದಂಥ ಶ್ರೀ ಚಂದ್ರಶೇಖರ್ ಪಾಟೀಲ್ ಅವರೇ, ಇನ್ನೊಬ್ಬರು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ತಿಪ್ಪಣ್ಣಪ್ಪ ಕನಕನೂರ್ ಅವರೇ, ಹೇಳಾಯ್ತಾ MI ಪಾಟೀಲ್ ಹೇಳಾಯ್ತಾ MI ಪಾಟೀಲ್ ಅಫ್ಜಲ್ಪುರ ಶಾಸಕರಾದಂಥ MI ಪಾಟೀಲ್ ಹೇಳಿದ್ರು. ಅಧಿಕಾರಿ ಸ್ನೇಹಿತರೆ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಗೆಳೆಯರೇ, ಇನ್ನೂ ಅನೇಕ ಜನ ಮಂತ್ರಿಗಳು ಮಾತನಾಡಬೇಕಾಗಿತ್ತು. ಸಮಯದ ಅಭಾವದಿಂದ ಅವರು ಯಾರು ಕೂಡ ಮಾತಾಡ್ತಾ ಇಲ್ಲ. ಮಹದೇವಪ್ಪನವರು, ಬೋಸರಾಜು ಅವರು,
ಕ್ಷೇತ್ರ ನೀವೇ ಪ್ರತಿನಿಧಿಸ್ತಕ್ಕಂಥವ್ರು, ಅವರೆಲ್ಲ ಮಾತನಾಡಬೇಕಾಗಿತ್ತು. ಸಮಯದ ಅಭಾವದಿಂದ ಅವ್ರು ಯಾರು ಕೂಡ ಮಾತನಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದರ್ಶನಾಪುರ ಅವರು ಮತ್ತು ಚೆನ್ನಾರೆಡ್ಡಿಯವರು ಮತ್ತೆ ಈ ಜಿಲ್ಲೆಯ ಬೇರೆ ಬೇರೆ ಶಾಸಕರು ಅಜಯ್ ಸಿಂಗ್ ಅವರು ಬಹಳ ಜನ ಅತಿಥಿಗಳನ್ನು ಕರೆದುಕೊಂಡಿದ್ದಾರೆ. ಯಾಕಂತಂದ್ರೆ ಈ ಕಾರ್ಯಕ್ರಮ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮ. ಅವರು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಸುಮಾರು 42 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ, 7 ಜಿಲ್ಲೆಗಳಿದ್ದಾವೆ ಕಲ್ಯಾಣ ಕರ್ನಾಟಕದಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಮುಖ್ಯ ಅತಿಥಿಗಳಾಗಿ ಕರೆದಿದ್ದಾರೆ. ಈಗಾಗಲೇ ನಮ್ಮ ಎಐಸಿಸಿ ಅಧ್ಯಕ್ಷರಾದಂತಹ ಮಾನ್ಯ ಖರ್ಗೆಯವರು, ಡಿ.ಕೆ. ಶಿವಕುಮಾರ್ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿ ತೆರಳಿದ್ದಾರೆ. ಅವರಿಗೆ ಬೇರೆ ರಾಜ್ಯಕ್ಕೆ ಖರ್ಗೆಯವರು ಹೋಗಬೇಕಾಗಿರೋದ್ರಿಂದ, ಗುಜರಾತ್ಗೆ ಹೋಗಬೇಕಾಗಿರೋದ್ರಿಂದ ಮುಂಚಿತವಾಗಿ ಹೋದರು. ಇಲ್ಲೇ ಹೋದ್ರೆ ಅವರು ಕೂಡ ಇರ್ಕೊಂಡಿರಲಿಲ್ಲ. ನಿಮ್ಮೆಲ್ಲರನ್ನು ಕೂಡ ಕುರಿತು ಮಾತನಾಡಿ ಈಗಾಗಲೇ ಹೋಗಿದ್ದಾರೆ. ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆಯವರು 50 ವರ್ಷಗಳಿಗೂ ಹೆಚ್ಚು ಕಾಲ ಈ ಭಾಗದಲ್ಲಿ ಶಾಸಕರಾಗಿ, ಲೋಕಸಭಾ ಸದಸ್ಯರಾಗಿ, ಮಂತ್ರಿಯಾಗಿ, ಈಗ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ಅವರು ನಿಮ್ಮೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ. ಇವತ್ತು KKRDB ರಚನೆಯಾಗಿದ್ದರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಈ ಭಾಗದ ಅಭಿವೃದ್ಧಿಗೆ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಿ 371 ವಿಧಿ ಜೆ ಇದನ್ನ ಸೇರಿಸಿದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ ಈ ಭಾಗ ಅತ್ಯಂತ ಹಿಂದುಳಿದಿರೋ ಭಾಗ ಅಭಿವೃದ್ಧಿ ಆಗಬೇಕು. ಅದಕ್ಕೋಸ್ಕರ 371 ಜೆ 2012ರಲ್ಲಿ ತಿದ್ದುಪಡಿ ಆಯಿತು. ನಾವು 2003ರಲ್ಲಿ ಅಧಿಕಾರಕ್ಕೆ ಬಂದವು. ಆಗ್ತಾನೆ ತಿದ್ದುಪಡಿ ಆಗಿತ್ತು. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಆ ತಿದ್ದುಪಡಿ ಆಗಬೇಕಾದ್ರೆ ಮಲ್ಲಿಕಾರ್ಜುನ ಖರ್ಗೆಯವರು, ದಿವಂಗತ ಧರ್ಮಸಿಂಗ್ ಅವರು ಕಾರಣ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನಮ್ಮ ಸರ್ಕಾರ ಆಗ್ತಾನೆ 2003ರಲ್ಲಿ ಬಂದಿದ್ದು ನಾವು ಅಧಿಕಾರಕ್ಕೆ. ಆ ತಿದ್ದುಪಡಿ ಆದಾಗ ನಾವು ಕರ್ನಾಟಕದ ರಾಜ್ಯದಲ್ಲಿ
ಎಚ್ ಕೆ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡೋದು, ಕ್ಯಾಬಿನೆಟ್ ಉಪಸಮಿತಿ. ಆ ಉಪಸಮಿತಿಯನ್ನು ಮಾಡಿ ಅವರು ವರದಿಯನ್ನ ಕೊಟ್ಟ ಮೇಲೆ ಶಂಕರಪ್ರಕಾಶ್ ಪಾಟೀಲ್ ಕೂಡ ಸದಸ್ಯರಾಗಿದ್ದರು. ಅವರು ವರದಿಯನ್ನು ಕೊಟ್ಟ ಮೇಲೆ ಕೂಡಲೇ ಯಥಾವತ್ತಾಗಿ ಆ ವರದಿಯನ್ನು ಜಾರಿ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ, ನಾನು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥದ್ದನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೆ. ಈಗ ಮತ್ತೆ ನಾವು 2023 ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದಿದ್ದೀವಿ. ಈ 3 ವರ್ಷಗಳಲ್ಲಿ 13,000 ಕೋಟಿ ರೂಪಾಯಿಗಳನ್ನ 13,000 ಕೋಟಿ ರೂಪಾಯಿಗಳನ್ನ KKRDBಗೆ ಕೊಟ್ಟಿದ್ದೇವೆ. ಅಲ್ಲೇನಪ್ಪ, 13,000 ಕೋಟಿ. 23-24ರಲ್ಲಿ 3,000 ಕೋಟಿ, 24-25ರಲ್ಲಿ 5,000 ಕೋಟಿ, 25-26ರಲ್ಲಿ 5,000 ಕೋಟಿ. ನಾನು ಮಲ್ಲಿಕಾರ್ಜುನ ಖರ್ಗೆ ಅವರು, DK ಶಿವಕುಮಾರ್ ಅವರು ಕಲಬುರಗಿಗೆ ಬಂದಿದ್ದು. ಕಲಬುರಗಿನಲ್ಲಿ ಮಾತನಾಡ್ತಾ ಹೇಳಿದ್ದೆ, ನಾವು ಗೃಹ ಜ್ಯೋತಿ ಕಾರ್ಯಕ್ರಮ ಉದ್ಘಾಟನೆಗೋಸ್ಕರ ಬಂದಿದ್ದು. ಆ ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ನಾನು ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗೆ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ 5,000 ರೂಪಾಯಿಗಳನ್ನು ಪ್ರತಿ ವರ್ಷ ಕೊಡುತ್ತೇನೆ ಅಂತ ಹೇಳಿದ್ದೆ. ಅದರಂತೆ ನಾನು 2 ವರ್ಷಗಳಲ್ಲಿ 10,000 ಕೋಟಿ, ಮೊದಲನೇ ವರ್ಷ 3,000 ಕೋಟಿ, ಒಟ್ಟು 13,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. ನಾನು ಪದೇ ಪದೇ ಅಜಯ್ ಸಿಂಗ್ ಅವರನ್ನ ಭೇಟಿ ಮಾಡಿದಾಗೆಲ್ಲ, ನೋಡಪ್ಪ, KKRDB ಮೇಲೆ ಒಂದು ಅಪವಾದ ಇದೆ, ಕೊಟ್ಟ ದುಡ್ಡನ್ನ ಖರ್ಚು ಮಾಡಲ್ಲ ಅಂತಕ್ಕಂಥ ಅಪವಾದವಿದೆ. ಈ ಅಪವಾದವನ್ನ ತೊಡೆದಾಕಬೇಕು. ಪ್ರತಿ ವರ್ಷ ನಾವು ಏನು 5,000 ಕೋಟಿ ಕೊಡ್ತೀವಿ, ಅದನ್ನ ಆ ವರ್ಷನೇ ಖರ್ಚು ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕಂತಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಕೊನೆ ಗಳಿಗೆಯಲ್ಲಿ 3,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಕೊಡ್ಲಿಲ್ಲ. ನಾವು ಏನು ಮಾತು ಕೊಟ್ಟಿದ್ದೀವಿ, ಆ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ನನ್ನ ನೇತೃತ್ವದ ಸರ್ಕಾರ ಅಂತ. ಈಗಾಗಲೇ 5,300 ಕೋಟಿನ 5,300 ಕೋಟಿ ನಮ್ಮ ಸರ್ಕಾರ ಬಂದ ಮೇಲೆ ಖರ್ಚಾಗಿದೆ. ನಾನು ಹೇಳಿದ್ದೀನಿ ಅಜಯ್ ಸಿಂಗ್ ಅವರಿಗೆ, 5,300 ಕೋಟಿ ಇಲ್ಲ, ಮುಂದಿನ ವರ್ಷ 5,000 ಅಂದ್ರೆ 25-26ರಲ್ಲಿ 5,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಯಾಕಂತಂದ್ರೆ ಯಾವುದೇ ಕಾರಣಕ್ಕೆ ನಾನು 5,000 ಕೋಟಿ ರೂಪಾಯಿಗಳನ್ನು ಕೊಡೋದನ್ನ ತಪ್ಪಿಸಲ್ಲ. ನೀವು ಖರ್ಚು ಮಾಡದೆ ಹೋದ್ರೆ ಹಣ ಉಳಿದುಕೊಳ್ಳುತ್ತದೆ ಅಲ್ಲ, ಖರ್ಚು ಮಾಡದೆ ಹೋದ್ರೆ ಹಣ ಉಳಿದುಕೊಳ್ಳುತ್ತದೆ. ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಕಡಿಮೆಯಾಗ್ತದೆ. ನೀವೆಷ್ಟು ಹಣ ಖರ್ಚು ಮಾಡ್ತೀರಿ ಅಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತಂದ್ರೆ ನಂಜುಂಡಪ್ಪನವರ ವರದಿ ಪ್ರಕಾರ ಹೆಚ್ಚು ಇನ್ನುಳಿದಿರ್ತಕ್ಕಂಥ ಪ್ರಾಂತ್ಯ ಅಂದ್ರೆ ಹೈದರಾಬಾದ್ ಕರ್ನಾಟಕ.
ಹೆಚ್ಚುವರಿಯಾಗಿ ಖರ್ಚು ಮಾಡಿ ಅಂತ ಹೇಳಿದ್ರು. ಹಣನ ಖರ್ಚು ಮಾಡಬೇಕು. ನಿಮ್ಮ ರೆಗ್ಯುಲರ್ ಆಗಿ ಬರ್ತಕ್ಕಂಥ ಅನುದಾನದ ಜೊತೆಗೆ ಪ್ರತಿ ವರ್ಷ 2,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಅಂತ ಹೇಳಿದ್ರು. ಆದರೆ ನಂಜುಂಡಪ್ಪನವರ ವರದಿ ಅವಧಿ ಮುಗಿದೋದ್ರಿಂದ ನಾನೀಗ ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ಹೊಸ ಸಮಿತಿಯನ್ನು ರಚನೆ ಮಾಡಿದ್ದೇನೆ. ಯಾಕಂತಂದ್ರೆ ರೀಜನಲ್ ಇಂಬ್ಯಾಲೆನ್ಸ್ ಇನ್ನೂ ಎಷ್ಟಿದೆ, ನಂಜುಂಡಪ್ಪನವರ ವರದಿ ಪರಿಣಾಮ ಏನು, ಇದು ಅರ್ಥ ಆಗ್ಬೇಕು, ಗೊತ್ತಾಗಬೇಕು ಸರ್ಕಾರಕ್ಕೆ ಅಂತಕ್ಕಂಥ ಕಾರಣದಿಂದ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆ ಮಾಡಿದ್ದೇನೆ. ಅವರು ಕೆಲವೇ ತಿಂಗಳಲ್ಲಿ ವರದಿಯನ್ನು ಕೊಡ್ತಾರೆ. ಆ ವರದಿಯನ್ನು ಕೂಡ ನಾವು ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟಾರೆ ಕರ್ನಾಟಕದಲ್ಲಿ ಎಲ್ಲ ಭಾಗಗಳು ಕೂಡ, ಎಲ್ಲ ಜಿಲ್ಲೆಗಳು ಕೂಡ ಅಭಿವೃದ್ಧಿ ಆಗಬೇಕು. ಕರ್ನಾಟಕದಲ್ಲಿ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ಅದಕ್ಕೆ ನಾನು ಹೇಳಿದ್ದೀನಿ,